ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಎಲ್ಲ ಕೆಲಸಗಳು ಮುಗ್ದಾಗಿದೆ. ನಾನು ತಕ್ಷಣ ಶಾಲೆಗೆ ಬಿಟ್ಟು ಬಂದಿದ್ದೀನಿ. ನೋಡಿ, ಇದು ನಾನು ಆಚೆ ಕಡೆ ಅವತ್ತು ತಂದು ಪ್ಲಾಂಟ್ ಹಾಕಿದ್ನಲ್ಲ, ಮನಿ ಪ್ಲಾಂಟ್, ಇದನ್ನ ಒಳಗಡೆ ತಂದಿಟ್ಟೆ. ಒಳಗಡೆ ತಂದಿಟ್ಮೇಲಂತೂ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಸ್ನೇಹಿತರೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ಒಂದೆರಡು ಪಾಟ್ಗಳು ತಂದ್ಬಿಟ್ಟು ಚಿಕ್ಕದು, ಇನ್ನ 2-3 ಗಿಡಗಳು ಚಿಗುರಿದೆ ಆಚೆ, ಅದನ್ನ ತಂದು ಒಳಗೆ ಹಾಕೋಣ ಅಂತ ಇದ್ದೀನಿ. ಇವಾಗ ಟೀ ಇಟ್ಕೊಂಡಿದ್ದೀನಿ, ಟೀ ಕುಡಿಯಕ್ಕೆ. ಸ್ವಲ್ಪ ನನಗೆ ಬೆಳಗ್ಗೆ ಟೀ ಕುಡಿಲಿಲ್ಲ ಅಂದ್ರೆ ಆಗಲ್ಲ. ಬಿಸ್ಕೆಟ್, ಕ್ರ್ಯಾಕ್ ಚೆಕ್ ಬಿಸ್ಕೆಟ್ ತಂದಿದ್ದೀನಿ. ಒಂದು ಮಾರಿಗೋಲ್ಡ್ ತಂದಿದ್ದೀನಿ. ಅದನ್ನ ಮಕ್ಳಿಗೆ ಇಟ್ಬಿಟ್ಟು ನೋಡಿ, ಚಿತ್ರಾನ್ನ ಎಲ್ಲ ಮಾಡಿದ್ದೆ, ಅವ್ರಿಗೆಲ್ಲ ಬಾಕ್ಸ್ ಹಾಕಿ ಇದ್ ಮಾಡಿದೆ. ನನ್ನ ಮಗ ಮಾತ್ರ ಹಂಗೆ ಬನ್ನಿ ಟಿಫನ್ ಮಾಡೋಣ. ಇವಾಗ ನಾನು ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ರೈಸ್ನ ಅವಾಯ್ಡ್ ಮಾಡ್ಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಚಿತ್ರಾನ್ನ, ಇನ್ನ ಒಂದು ನಾನು ರೈಸ್ ಡಯಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಇನ್ನ ಒಂದು ಪವರ್ಫುಲ್ ಮೆಡಿಸನ್ ಅಂದ್ರೆ ಇದು ಚಕ್ಕೆ ಸ್ನೇಹಿತರೆ. ಇದು ಆನಂದ್ ಗುರೂಜಿ ಹತ್ರ ಹೋದಾಗ ನಾವು ಅವ್ರ ಆಶ್ರಮಕ್ಕೆ 5,000 ರೂಪಾಯಿ ಕೊಟ್ಟಿದ್ವಿ. ಅವರು ಒಂದು ಟಿಪ್ಸ್ ಕೊಟ್ಟಿದ್ರು. ಇದಕ್ಕೆ ಅಮೌಂಟ್ ಕೊಟ್ಟಿದ್ಕೆ ಅಂತಲ್ಲ, ನಾವು ಸುಮ್ಮನೆ ಅವ್ರ ಆಶೀರ್ವಾದ ತಗೊಂಡ್ ಬರೋಣ ಅಂತ ಹೋದಾಗ ಅವರು ಹೇಳಿದ್ರು, ಬೇರೆ ಪರ್ಸನಲ್ ಏನೋ ಕೇಳಕ್ ಹೋಗಿದ್ವಿ ನಾನು ನಮ್ಮ ಮನೆ ಯಜಮಾನ್ರು. ಸುಮಾರು ವರ್ಷಗಳ ಹಿಂದೆ ಹೋಗಿದ್ದು, ಈ ನಡುವೆಲ್ಲ. ಅವಾಗ ಅವರು ಹೇಳಿದ್ರು, ತುಂಬಾ ದಪ್ಪ ಇದ್ದೆ ನಾನು ಅವಾಗ, 96 kg ಏನೋ 86 kg ಇದ್ದೆ. ಅವಾಗ ಚಕ್ಕೆ ನೀರು ಕುದಿಸಿ ಕುಡಿಯಮ್ಮ ಅಂತ ಹೇಳಿದ್ರು. ನಾನು ಅದು ಏನೋ ಬಿಡು ಅಂತ ನೆಗ್ಲೆಕ್ಟ್ ಮಾಡಿದೆ. ಬಟ್ ಈಗ ಒಂದು ವಾರದಲ್ಲೇ ತುಂಬಾ ಪವರ್ಫುಲ್ ಸೂಪರ್ ರಿಸಲ್ಟ್ ಬಂದಿದೆ ನನಗೆ. ಸುಮ್ಮನೆ ಹೋಗ್ತಾ ಬರ್ತಾ ಈ ತರ ತುಂಬಾ ಸ್ವೀಟು, ಚೂರ್ ಖಾರ ಇರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ. ತಿನ್ಕೊಂಡು ಮತ್ತೆ ಸ್ವಲ್ಪ ನೀರಲ್ಲಿ ಕುದಿಸಿ ಕುಡಿತಾ ಇದ್ದೆ. 1 ವಾರದಲ್ಲೇ 5 kg ಕಡಿಮೆ ಆಗಿದೆ. ನೋಡಿ, ಎಷ್ಟು ಲೂಸ್ ಆಗ್ತಾ ಇದೆ, ಬಾಡಿ ಎಲ್ಲ ಅಗ್ರ ಆಗ್ತಾ ಇದೆ. ನಾನು ಎಷ್ಟು ಸಣ್ಣ ಆಗ್ಬೇಕು ಅಂದ್ರೆ ತುಂಬಾ ಇನ್ನ ಬೇಗ ಸಣ್ಣ ಆಗ್ಬೇಕು ಅನ್ಕೊಂಡಾಗ ಆಗಿರ್ಲಿಲ್ಲ. ಆದ್ರೆ ಈಗ ಮಾತ್ರ ನನಗೆ 1 ವಾರದಲ್ಲೇ ರಿಸಲ್ಟ್. ನಂಗೆ ತುಂಬಾ ಖುಷಿ ಆಯ್ತು. ಯಾವಾಗಾದ್ರೂ ಫಂಕ್ಷನ್ ಅಥವಾ ಎಲ್ಲೋ ಹೋಗ್ಬೇಕಾದ್ರೆ ಬೇಗ ಪ್ಲಾನ್ ಮಾಡ್ಕೊಂಡು ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಂಡು ಸ್ಯಾರಿ ಗಿರಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಆಗುತ್ತೆ. ನೀವ್ ಯಾರಾದ್ರೂ ಸಣ್ಣ ಆಗೋದಿದ್ರೆ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಇದು ನನ್ಗೆ ಒಂದೇ ವೀಕ್ ಅಲ್ಲಿ ನನ್ಗೆ ಸೂಪರ್ ರಿಸಲ್ಟ್ ಬಂದಿದೆ. ಬೇರೆ ಯಾವುದೇ ಒಂದು ಇದನ್ನು ನನಗೆ ವರ್ಕ್ ಆಗಿರ್ಲಿಲ್ಲ. ಇದು ಸೂಪರ್ ಆಗಿ ವರ್ಕ್ ಆಗಿದೆ ಸ್ನೇಹಿತರೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಇದು ನನ್ನ ಗ್ಲಾಸ್ ನೋಡಿ, ಇದು ಟೀ ಗ್ಲಾಸು. ಇವತ್ತು ನನ್ನ ಮಗನ ಗ್ಲಾಸ್ ಅಲ್ಲಿ ಕುಡಿಯೋಣ ಅಂತ ಸ್ವಲ್ಪ ಜಾಸ್ತಿ ನೋಡಿ. ಇದರಲ್ಲಿ ನೆನ್ನೆ ಎಲ್ಲ ಕುಡ್ದೇ ಇಲ್ಲ, ನಾನು ತುಂಬಾ ಅವಾಯ್ಡ್ ಮಾಡಿದೆ ಟೀನ. ಅದಕ್ಕೆ ಇವತ್ತು ಸ್ವಲ್ಪ ನನ್ನ ಮಗನ್ಗೆ ಗಿಫ್ಟ್ ಕೊಟ್ಟಿದ್ದು. ಅದು ಅವನು ತುಂಬಾ ಡೀಸೆಂಟ್ ಹುಡುಗ ಅಂದ್ಬಿಟ್ಟು ಕಾಲೇಜಲ್ಲಿ. ಈಗ ಅದನ್ನೇ ನಾನು ಅವನು ಅದನ್ನ ಮುಟ್ಟೋದಿಲ್ಲ ಜಾಸ್ತಿ. ನಾನಾಗಿ ಏನಾದ್ರೂ ಬಾದಾಮ್ ಹಾಲ್ ಮಾಡ್ಕೊಟ್ರೆ ಕುಡಿಯೋದು. ಇವಾಗ ನಾನು ಅದ್ರಲ್ಲಿ ಜಾಸ್ತಿ ಟೀನ ಕುಡಿಯೋಣ ಅನ್ಸ್ಬಿಟ್ಟಿದೆ. ಆಮೇಲೆ ಕ್ರ್ಯಾಕ್ ಚೆಕ್ ತುಂಬಾ ಇಷ್ಟ ನನ್ಗೆ ಬಿಸ್ಕೆಟು. ಮುಂಚೆ ಮಾರಿಗೋಲ್ಡ್, ಮಾರಿಲೈಟ್ ತಿಂತಾ ಇದ್ವಿ. ಈಗೇನೋ ಅದು ಮೈದಾ ಅದೆಲ್ಲ ತಿನ್ಬಾರ್ದು ಅಂತ ಏನೇನೋ ಗೊತ್ತಾಯ್ತು. ಆದ್ರೂ ಅಪರೂಪಕ್ಕೆ ಒಂದೊಂದ್ಸಲ ನಮ್ಮನೇಲಿ ತಿಂತಾ ಇರ್ತೀವಿ. ಮೈದಾ ಎಲ್ಲ ಜಾಸ್ತಿ ಮಾಡಲ್ಲ, ಅವಾಯ್ಡ್ ಮಾಡ್ತೀನಿ. ಆದಷ್ಟು ನಾನು ಕೇಕ್ಗಳು ಅವೆಲ್ಲ ಮಾಡಿದ್ರೆ ಗೋಧಿ ಹಿಟ್ಟಲ್ಲೇ ಯೂಸ್ ಮಾಡ್ತೀನಿ. ಮತ್ತೆ ರಾಗಿ ಹಿಟ್ಟು ಕೂಡ ಯೂಸ್ ಮಾಡ್ತೀನಿ. ನಾನು ರಾಗಿ ಹಿಟ್ಟಲ್ಲಿ ಯಾವುದು ಮಾಡಿ ತೋರಿಸಿಲ್ಲ. ನೋಡಿ, ಇವಾಗ ಟೀ ಆಯ್ತು, ಟೀ ಸೋಸ್ಕೊಳ್ತಾ ಇದೀನಿ ನಾನು. ಆಕ್ಚುಲಿ ಇದು ತುಂಬಾ ದೊಡ್ಡ ಗ್ಲಾಸು. ನಾನೊಂದು ಅರ್ಧ ಸೋಸ್ಕೊಳ್ಳೋಣ ಅನ್ಕೊಂಡೆ, ಅಂದ್ರೆ ಸ್ವಲ್ಪ ಆಗಿದೆ. ಪೂರ ಸೋಸ್ಕೊಂಡ್ಬಿಡ್ತೀನಿ. ಒಂದಷ್ಟು ಕುಡಿಯೋಣ ಒಂದೊಂದ್ಸಲ, ಏನೂ ಆಗಲ್ಲ. ನಾನು ಈಗ ಟೀ ಕಾಫಿನೂ ಬಿಟ್ಬಿಟ್ಟಿದೆ. ಇವಾಗ ಅದು ಸ್ವಲ್ಪ ತಲೆನೋವು ಬಂದ್ರೆ, ಬೇಗ ಇದ್ರೆ ಈ ತರ ಎಲ್ಲ ತಲೆನೋವು ಬಂದಾಗ ಸ್ವಲ್ಪ ಜಾಸ್ತಿ ಕುಡಿತೀನಿ. ಆಮೇಲೆ ಇದಕ್ಕೆ ಸಕ್ಕರೆ ಏನು ಹಾಕೊಂಡಿಲ್ಲ, ಜಾಗ್ರಿನೂ ಹಾಕೊಂಡಿಲ್ಲ ಸ್ನೇಹಿತರೆ. ಇವಾಗ ಸಪ್ಪೆನೆ ಕುಡಿತೀನಿ, ಯಾಕಂದ್ರೆ ಬಿಸ್ಕೆಟ್ ಅಲ್ಲಿ ಆಲ್ರೆಡಿ ಶುಗರ್ ಆಡ್ ಆಗಿರುತ್ತಲ್ವಾ. ಆದ್ರಿಂದ ನಾನು ಅದನ್ನ ತಿನ್ಕೊಂಡು ಅದನ್ನ ಸಪ್ಪೆನೆ ಕುಡಿತೀನಿ. ನೋಡಿ, ಕ್ರ್ಯಾಕ್ ಚೆಕ್ ನಂಗೆ ತುಂಬಾ ಇಷ್ಟ. ನಮ್ಮ ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ತಗೊಳ್ತಾ ಇರ್ತಾರೆ. ನಾನು ಮಾರಿಗೋಲ್ಡ್ ಇಲ್ಲ ಅಂದ್ರೆ ಇದು ಕ್ರ್ಯಾಕ್ ಚೆಕ್ ತಗೊಂತಾ ಇರ್ತೀನಿ. ಅಪರೂಪಕ್ಕೆ ಇಷ್ಟ ಆದ್ರೆ ಕ್ರ್ಯಾಕ್ ಚೆಕ್ ಮಾತ್ರ ನಾನು ತಗೊಳ್ತೀನಿ.
ನೋಡಿ ಬಿಸ್ಕೆಟ್ ಹಾಕೊಂಡು ಟೀ ಎಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಚಿತ್ರಾನ್ನ ಕೂಡ ಹಾಕೊಂಡಿದ್ದೀನಿ. ತುಂಬಾ ಹೊಟ್ಟೆ ಹಸಿವಾಗಿದೆ ಸ್ನೇಹಿತರೆ. ನೋಡಿ ತಿನ್ಕೊಂತಾನೆ ಟೀ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕೆಟ್ಟ ಅಭ್ಯಾಸ ಏನಂದ್ರೆ ಟಿಫನ್ ತಿಂದಾದ್ಮೇಲೆ ಒಂದ್ ಸ್ವಲ್ಪ ಟೀ ಕುಡಿದ್ರೆ ಸಮಾಧಾನ, ಆ ತರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ. ಅದಕ್ಕೆ ಅದನ್ನೆಲ್ಲ ಬಿಡ್ಬೇಕು ಅಂದ್ಬಿಟ್ಟು ಹೆಲ್ತ್ ಕಡೆ ಗಮನ ಕೊಡ್ಬೇಕಂತ ಒಂದೊಂದೇ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಹಾಲ್ಗೆ ತಗೊಂಡ್ ಬಂದು ಇಟ್ಕೊಂಡು ಕೂತ್ಕೊಂಡು, ಯಾಕೆಂದ್ರೆ ಮನೇಲಿ ಮಕ್ಕಳು ಎಲ್ಲ ರೆಡಿ ಮಾಡಿ ಕಳ್ಸೋದ್ರಿಂದ ಅವ್ರನ್ನ ಸಮಾಧಾನವಾಗಿ ನಾನೆಲ್ಲ ಕಳಿಸಿ ಆದ್ಮೇಲೆ ಸಮಾಧಾನದಲ್ಲಿ ಕೂತ್ಕೊಂಡು ಒಂದು ಟೀ ಕಾಫಿ ಆಗ್ಲಿ ಟಿಫನ್ ಆಗ್ಲಿ ತಿನ್ನೋಕೆ ಆಗೋದು. ಅವಸರವಾಗಿ ನಂಗೆ ಬೆಳಗ್ಗೆನೆ ತಿನ್ನೋಕ್ಕಾಗಲ್ಲ. ಒಂದ್ಸಲ 1:30-2 ಗಂಟೆಗೂ ನಾನು ಟಿಫನ್ ಮಾಡಿದ್ದು ಉಂಟು. ಯಾಕೆಂದ್ರೆ ಫಾಸ್ಟಿಂಗ್ ನಾನು ಮಾಡೋ ಹಾಗಿಲ್ಲ, ಆದ್ರಿಂದ ಸ್ವಲ್ಪ ಲೇಟಾಗಿ ಟಿಫನ್ ಅನ್ನ ತಿಂತೀನಿ. ಮತ್ತೆ ಊಟನೂ ಲೇಟಾಗಿ ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ಅವಾಯ್ಡ್ ಆಗುತ್ತಲ್ವಾ ರೈಸ್ ತಿನ್ನೋ ಅಭ್ಯಾಸ ಇರೋದ್ರಿಂದ. ಆಮೇಲೆ ರೈಸನ್ನು ಕೂಡ ಈ ನಡುವೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಡಿಮೆ ಮಾಡ್ತಾ ಬರ್ತಾ ಇದೀನಿ. ಊರನು ಬಿಡೋ ಹಾಗಿಲ್ಲ, ತಿನ್ಬೇಕು, ಎಲ್ಲಾನು ತಿನ್ಬೇಕು, ಅವಾಗ್ಲೇ ಆರೋಗ್ಯ. ಅಂದ್ರೆ ಸಮತೋಲನ ಆಹಾರ ಮನುಷ್ಯನಿಗೆ ತುಂಬಾ ಒಳ್ಳೇದು. ಒಂದೇ ತರನು ತಿನ್ಬಾರ್ದು. ಮುದ್ದೆ ಇಲ್ಲಾಂದ್ರೆ ಏನು ಚಪಾತಿ ರೊಟ್ಟಿ ಆತರ, ಇಲ್ಲಾಂದ್ರೆ ಅನ್ನ ತಿಂದ್ರೆ ಅನ್ನನೇ, ಆತರ ತಿನ್ಬಾರ್ದು. ಮಿಕ್ಸ್ ಫುಡ್ ತಿನ್ಬೇಕು. ಜೊತೆಗೆ ಮೊಳಕೆ ಕಾಳುಗಳು, ತರಕಾರಿ, ಸೊಪ್ಪು ಪದಾರ್ಥಗಳು ಕೂಡ ಚೆನ್ನಾಗಿ ತಿನ್ಬೇಕು. ನೋಡಿ ಇವಾಗ ಆಚೆ ಬಂದೆ ನಾನು ಸ್ವಲ್ಪ. ನನಗೆ ಅದು ಗಿಡಗಳು ಅಂದ್ರೆ ತುಂಬಾ ಇಷ್ಟ. ನಾನು ಟೀ ಕಾಫಿ ಕುಡಿಯುವಾಗೆಲ್ಲ ಆಚೆ ಕೂತು ಕುಡಿತೀನಿ. ನೋಡಿ ಇದು ವಿಳ್ಯದೆಲೆ ನಾನು ಅವತ್ತು ತಂದು ಹಾಕಿದ್ನಲ್ಲ, ಸಾಮಾನ್ಯವಾಗಿ ಅದು ತುಂಬಾ ಬೇಗ ಅಂಟಲ್ಲ ಅಂತಾರೆ, ಆದ್ರೆ ಅಂಟಿದೆ. ನಂಗೆ ಅದೊಂದು ಖುಷಿ. ಆಮೇಲೆ ಈ ಕಡೆ ದಾಸವಾಳ, ಕೆಂಪು ದಾಸವಾಳದ್ದು ಹಾಕಿದ್ದೆ, ಅದು ಒಣಗಿದೆ, ನೀರ್ ಹಾಕ್ತಾ ಇದ್ದೀನಿ. ಸುಮಾರು 1.5-2 ತಿಂಗಳಾದ್ಮೇಲೆ ಚಿಗುರುತ್ತೆ ಸ್ನೇಹಿತರೆ. ನೋಡಿ ಇವತ್ತಿನ ವ್ಲಾಗು ಇದಾಗಿತ್ತು. ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ. ನನ್ನ ವಿಡಿಯೋ ಇನ್ನ ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಂತ ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ. ಆಮೇಲೆ 29ನೇ ತಾರೀಕು ನಾನು ಲೈವ್ ಸ್ಟ್ರೀಮಿಗೆ ಬರ್ತೀನಿ, ದಯವಿಟ್ಟು ಎಲ್ಲಾರು ಬನ್ನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನನಗೆ ಗೊತ್ತಿರೋಷ್ಟು ನಾಲೆಡ್ಜನ್ನ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ನಿಮ್ಮ ಹತ್ರ ಗೊತ್ತಿರೋ ನಾಲೆಡ್ಜನ್ನ ನಾನು ಜ್ಞಾನಾರ್ಜನೆ ಮಾಡ್ಕೊಳ್ತೀನಿ. ಇನ್ನ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ನಮಸ್ಕಾರ ಸ್ನೇಹಿತರೆ.